ಯುವಕನ ಪಾರ್ಲಿಮೆಂಟ್ ಬಾಗಿಲನ್ನ ತಟ್ಟಿ ಬಾಗಿಲ ಒಳಗೆ ಕಾಲಿಡಿಸಿದೆ. ನಮ್ಮ ಕಾಡಾನೆ ಸಮಸ್ಯೆ ಜವಾಬ್ದಾರಿಯನ್ನ ಇವರು ಹೊತ್ಕೊಂಡು ಬಗೆಹರಿಸತಕ್ಕಂತ ಒಂದು ಆಶ್ವಾಸನೆಯನ್ನ ನಾವು ಸ್ಥಳೀಯ ಕಾರ್ಯಕರ್ತರು ಕೂಡ ತಮ್ಮೆಲ್ಲರಿಗೂ ಕೂಡ ಭರವಸೆಯನ್ನು ನೀಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು 2018 ಅವರ ಅಧಿಕಾರ ಅವಧಿಯಲ್ಲಿ 26ಕ್ಕೂ ಹೆಚ್ಚು ಕಾಡಾನೆಗಳು ಮೃತಪಟ್ಟವು, 26ಕ್ಕೂ ಹೆಚ್ಚು ಮನುಷ್ಯರು ಮೃತಪಟ್ಟರು. ಇಷ್ಟೆಲ್ಲ ಆದ್ರೂ ಕೂಡ ಹೋದ ಬಾರಿ ಕಾಂಗ್ರೆಸ್ನ ಜೊತೆಗೂಡಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ಕೂಡ ಒಂದೇ ಒಂದು ವಿಚಾರವಾಗಿ ದೆಹಲಿನಲ್ಲಿ ಒಂದು ಪ್ರಶ್ನೆಯನ್ನ ಮಾಡದಲ್ಲೇ ಈ ಒಂದು ಕಾಡಾನೆ ಮಾನವ ಸಂಘರ್ಷವನ್ನ ನಮ್ಮ ಜನರೊಂದಿಗೆ ಬಿಟ್ಟೋಗಿರ್ತಕ್ಕಂಥದ್ದು ನಿಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ವಿಚಾರ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳೊಂದಿಗೆ ತಮ್ಮ ಎಲ್ಲ ಮನೆ ಬಾಗಿಲನ್ನು ಮುಟ್ಟಿರ್ತಕ್ಕಂಥದ್ದು, ಆ ಅನುಭವವನ್ನ, ಆ ಅನುದಾನವನ್ನ ತಾವೆಲ್ಲ ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಹಾಸನ ಜಿಲ್ಲೆನಲ್ಲಿ ಹೊಸ ಪರ್ವ ಪ್ರಾರಂಭ ಆಗಿದೆ. ಮುಂಚಿನ ಸಂಚಾರವನ್ನ, ಮಾನವೀಯತೆಗೆ ನಿಮ್ಮ ಒಂದು ಮತವನ್ನ ನೀಡಿ, ಮನುಷ್ಯತ್ವಕ್ಕೆ ನಿಮ್ಮ ಒಂದು ಮತವನ್ನ ನೀಡಬೇಕು ಅಂತ ಹೇಳಿ ನಾವು ಕೂಡ ಮನವಿಯನ್ನ ಮಾಡ್ತಾ ಇದ್ದೀವಿ. ಯುವ ನೇತಾರ, ಯುವ ತರುಣ ಎಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ಎಲ್ಲ ಸರ್ವ ಪಕ್ಷಗಳು ಕೂಡ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬದಲಾವಣೆಯನ್ನ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮತ ಮನುಷ್ಯತ್ವಕ್ಕೆ, ಮಾನವೀಯತೆಗೆ, ಸರಳತೆಗೆ ನಿಮ್ಮ ಮತವನ್ನ ನೀಡಬೇಕು ಅಂತ ಹೇಳಿ ನಾವು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಶ್ರೇಯಸ್ ಪಟೇಲ್ ರವರ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಕೋರಕ್ಕೆ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ. ಒಂದು ಬದಲಾವಣೆ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ನಿಮ್ಮಲ್ಲಿ ವಿನಮ್ರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಕಳೆದ ಲೋಕಸಭೆ, ವಿಧಾನಸಭೆ ಚುನಾವಣೆ ನಾವೆಲ್ಲ ಸೋತಿದ್ವಿ. ಈ ಬಾರಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿಬೇಕು. ಯಾರು ನಿಮ್ ಜೊತೆ ಗುರುತಿಸ್ತಾರೆ, 5 ವರ್ಷ ಪ್ರಾಮಾಣಿಕವಾಗಿರ್ತಾರೆ ಅಂತವ್ರಿಗೆ ಮತ ನೀಡಿ, ನಿಮ್ಮ ಆಶೀರ್ವದಿಸಿ. ಯಾಕಂತ ಹೇಳಿದ್ರೆ ಈ ಬಾರಿ ಒಂದು ಬದಲಾವಣೆ ಗಾಳಿ ಎಲ್ಲಾ ಕಡೆ ಇದೆ. ಹಾಗಾಗಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರೂ ಮತ ನೀಡ್ತೀರಾ ಅಂತ ಹೇಳ್ತಾ, ಮುಂದಿನ ಗ್ರಾಮ ಪಂಚಾಯತಿಗಳಿದೆ, ಸಮಯದ ಅಭಾವ ಇದೆ, ನಿಮ್ಮೆಲ್ಲರ ತಡೆ ಮಾಡಿದಕ್ಕೆ ಕ್ಷಮೆ ಯಾಚಿಸ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ದಯಮಾಡಿ ಕೈ ಬಿಡಬೇಡಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತೀವಿ. ಈ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಏನು ಹೇಳ್ತಿದಾರೋ, ಹಾಗಾಗಿ ನಾವೆಲ್ಲ ಸೇರಿ ಒಟ್ಟಾಗಿ ದಲಿತರಾಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲ ಯಾವುದೇ ವರ್ಗದವರು ಕೂಡ ಈ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಈ ಸರಿ ಶ್ರೇಯಸ್ ಪಟೇಲರನ್ನ ನಾವೆಲ್ಲ ಸೇರಿ ಒಳ್ಳೆ ಮತಗಳಿಂದ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಿ ನಮ್ಮ ಸಮಸ್ಯೆಗಳನ್ನ ಅವ್ರ ಕೈಲಿ ಹೇಳಿ, ಪಾರ್ಲಿಮೆಂಟ್ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಆನೆ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಅವತ್ತು ನಿಜವಾಗ್ಲೂ ಹಾಸನ ಜಿಲ್ಲೆ ಒಳಗಡೆ ಇವರ ತಾಯಿ ಪಾಪ ತುಂಬಾ ನೋವಿನಿಂದ ಸಾಗುವಟ್ಟಿ ನನ್ನ ಮಗನ ಮತ ಹಾಕಿ ನನ್ನ ಮಗನ ಜಯಿಸಿರವಾಗಿ ಅಂತ ಬೇಡಿದರೆ, ಮಹಿಳೆಯರಾಗ್ಲಿ ನಾವಾಗ್ಲಿ ಆ ಒಂದು ಕಣ್ಣೀರಿಗೆ ಖುಷಿ ಕೊಡ್ಬೇಕಂದ್ರೆ ನಾವೆಲ್ಲರೂ ಮತ ಹಾಕಿ ಆ ಮರಳನ್ನು ತುಂಬಿ ಅವರಿಗೆ ಜಯಿಸಿದರಾಗಿ ಮಾಡಿ ಮತ್ತೆ ಪುನಃ ಇವರನ್ನು ನಾವಿಲ್ಲಿ ಕರೆಸಿ ಅವ್ರನ್ನ ಒಂದು ಗೌರವಿಸ್ಬೇಕಂತ ನಮ್ಮೆಲ್ಲರೂ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳಾಗಲಿ ಎಲ್ಲರೂ ಎಲ್ಲ ಪದವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗೆ MP ಆಗಿದ್ದಾರೆ, MLC ಆಗಿದ್ದಾರೆ. ಅವರ ಮನೆ ಕುಟುಂಬದವರೆಲ್ಲ ಎಲ್ಲ ಪದವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ನಮ್ಮ ಶ್ರೇಯಸ್ ಪಟೇಲ್ ಮನೆ ಹತ್ತಿರದವರು ಯಾವುದೇ ಪುರುಷಾಮಗೌಡರು ಒಂದ್ಸರಿ MP ಆಗಿ ಗೆದ್ದಿದ್ರು ಬಿಟ್ರೆ ಮತ್ತು ಅವ್ರು ಒಂದ್ಸರಿ ಸೋತಿದ್ರು. ಹಾಗೆ ಅವರು ಸೋಲನೆ ಕಾಣ್ಕೊಂಡು ಬಂದಿದ್ದಾರೆ. ದಯಮಾಡಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಂದರೆ ಅವರಿಗೆ ಈ ಸೋಲು ಅನ್ನೋದನ್ನ ಅಳಿಸಿ ಹಾಕಿ ಇವತ್ತಿನ ಚುನಾವಣೆಯಲ್ಲಿ ಗೆಲುವು ತಂದುಕೊಡ್ಬೇಕು. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನೆ ಮಾಡಿಕೊಳ್ತೇನೆ. ಹಾಗೆಯೇ ಈಗ ಏನೀಗ MP ಆಗಿದ್ದಾರೆ ಅಲ್ಲಿ ಪ್ರಜ್ವಲ್ ರೇವಣ್ಣವರು, ಅವರು ಗೆದ್ದು 5 ವರ್ಷಗಳಾದವು. 5 ವರ್ಷದಿಂದ ನಮ್ಮ ಬೆಳಗೋಡು ಹೋಬಳಿಗಾಗಲಿ, ನಮ್ಮ ಬೆಳಗೋಡು ಗ್ರಾಮ ಪಂಚಾಯತಿಯಲ್ಲಿ ಸುತ್ತಮುತ್ತ 5 ವರ್ಷದಿಂದ ಯಾರು ಮುಖನೂ ತೋರಿಸಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಅವ್ರಿಗೆ ಯಾಕೆ ನಾವು ಮತ್ತೆ ಅವಕಾಶ ಕೊಡಬೇಕು? ಯಾರನ್ನು ಮಾತಾಡ್ತಾರೆ, ಏನೋ ಅಭಿವೃದ್ಧಿ ಮಾಡ್ತಾರೆ, ಅವ್ರಿಗೆ ಯಾಕೆ ಅಧಿಕಾರ? ದಯಮಾಡಿ ಇದೊಂದ್ಸರಿ ಹೇಳ್ತಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿಗಳನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದರಲ್ಲೂ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲವಾದ ಅಭಿವೃದ್ಧಿಯಾದ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಅದರಲ್ಲೂ ಸಹ ನಮ್ಮ ಪರಿಮಳಿ ಚಂದ್ರಣ್ಣ ಅಧ್ಯಕ್ಷರಾಗಿ ಜನಸೇವೆ ಮಾಡ್ಕೊಂಡಿದ್ದಾರೆ. ಹಾಗೆ ಮುಳ್ಳು ಬಂದರು
ಪಾಪ ಕಳಸಾರಿ ಕೆಲವೇ ಸ್ವಲ್ಪ ಮತಗಳಿಂದ ಏನೋ ನಮ್ಮ ಪಕ್ಷದ ನಮ್ಮಲ್ಲೇ ಏನೋ ಭಿನ್ನಾಭಿಪ್ರಾಯದಿಂದ ಸೋಲು ಕಾಣಬೇಕಾಯ್ತು. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಗೆಲುವು ಇದ್ದೇ ಇದೆ. ಅದನ್ನು ನಾವೆಲ್ಲ ಪ್ರಯತ್ನ ಮಾಡಿ ಗೆಲ್ಲಿಸ್ಕೊಳ್ಳೋಣ. ಹಾಗೆ ಈ ಚುನಾವಣೆಯಲ್ಲಿ ನಮ್ಮ ಶ್ರೇಯಸ್ ಗೋಪಾಲ್ ನೋಡಿ, ನಮ್ಮ ಕ್ಯಾಂಡಿಡೇಟ್ ಎಷ್ಟು ಮೃದುವಾಗಿದ್ದಾರೆ ನೋಡಿ. ಅವ್ರು ಯಾರು MLA ಕ್ಯಾಂಡಿಡೇಟ್ ಹೇಳಕ್ಕಾಗುತ್ತಾ? ಅಷ್ಟು ಒಳ್ಳೆ ಸ್ವಭಾವದವರು. ಯಾರನ್ನೇ ಆಗಲಿ ನಮಗೆ ರಕ್ಷಣೆ ಸಿಗುತ್ತಲ್ಲ, ಇಲ್ಲಿ ಏನು ಅಭಿವೃದ್ಧಿ ಆಗ್ತಲ್ಲ ಅನ್ನೋದೆಲ್ಲ ಅವ್ರಿಗೆ ಬಂದಟ್ಟಾಗಿದೆ. ಅದು ಅವ್ರು ಹೇಳ್ತಾ ಇದ್ದಾರೆ, ಅವರ ಬಾಯಿಂದ ನೀವು ಕೇಳಿ. ಅವ್ರು ಎಲ್ಲಾ ರೀತಿಯಲ್ಲೂ ನಮಗೆ ಏನು ಆಗಬೇಕು ಅವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ಅಭಿವೃದ್ಧಿ ಪರವಾಗಿ ಅವ್ರು ಇರ್ತಾರೆ. ಅವರನ್ನ ನಾವೆಲ್ಲ ನಂಬಿಬಿಟ್ಟು ಅವ್ರ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನೀವೆಲ್ಲ ಹೊಂದಿಸ್ತೀನಿ.